ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಭೀಮನ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ, ಭೀಮನ ಅಮಾವಾಸ್ಯೆಯನ್ನು ಯಾವ ವಾರ ಆಚರಣೆ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೂ ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯಗೊಳ್ಳುತ್ತದೆ, ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಪೂಜಾ ವಿಧಿವಿಧಾನದ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇವೆ ಸ್ನೇಹಿತರೆ. ಪತಿಯ ಆಯುಷ್ಯ ಅಭಿವೃದ್ಧಿಗೋಸ್ಕರ ಮಾಡುವಂತಹ ವ್ರತವೇ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಎಷ್ಟೊಂದು ಜನ ಭೀಮನ ಅಮಾವಾಸ್ಯೆ ಎಂದರೆ ಬರೀ ಪತಿಗೆ ಅಥವಾ ಗಂಡನಿಗೆ ಪಾದಪೂಜೆ ಮಾಡುವುದು ಮಾತ್ರ ಎಂದು ತಿಳಿದುಕೊಂಡಿರುತ್ತೇವೆ. ಆದರೆ ನಿಜವಾಗಿಯೂ ಭೀಮನ ಅಮಾವಾಸ್ಯೆ ಸಂಪೂರ್ಣವಾಗುವುದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದಾಗ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತಿದ್ದೇನೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ಭೀಮನ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ. ಶ್ರಾವಣ ಮಾಸ ಆರಂಭವಾಗುವ ಮೊದಲು ಬರುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಬಹಳ ವಿಶೇಷವಾದ ಅಮಾವಾಸ್ಯೆ ಇದು. ಬಹಳ ಶಕ್ತಿಯುತವಾದ ಅಮಾವಾಸ್ಯೆ ಎಂದು ಕೂಡ ಹೇಳಬಹುದು. ಈ ಶ್ರಾವಣ ಅಮಾವಾಸ್ಯೆಯನ್ನು ಪತಿಯರ ಆರೋಗ್ಯ ಅಭಿವೃದ್ಧಿ ಆಯಸ್ಸಿಗೋಸ್ಕರ ಅವರ ಆರೋಗ್ಯ ಎಲ್ಲವೂ ವೃದ್ಧಿಯಾಗಲಿ ಎಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಪೂಜೆ ಮಾಡಿ ಪತ್ನಿಯು ಶಿವ ಪಾರ್ವತಿಯನ್ನು ಕೇಳಿಕೊಳ್ಳುವುದು. ಹಾಗೆ ಜೊತೆಗೆ ಶಿವ ಪಾರ್ವತಿಯರ ಆಶೀರ್ವಾದಗಳನ್ನು ದಂಪತಿಗಳು ಪಡೆದುಕೊಳ್ಳುತ್ತೇವೆ. ಹಾಗಾದರೆ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಈ ವರ್ಷ ಯಾವ ದಿನ ಬಂದಿದೆ ಎಂದು ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವು ಈ ವರ್ಷ 2026ನೇ ಇಸವಿಯಲ್ಲಿ ಆಗಸ್ಟ್ 12ನೇ ತಾರೀಕು 2026ರಂದು ಬುಧವಾರ ಬರುತ್ತದೆ. ಬುಧವಾರದ ದಿನ ಬಂದಿದೆ. ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಮಾವಾಸ್ಯೆ ತಿಥಿಯು ಆಗಸ್ಟ್ 12ನೇ ತಾರೀಕು 2026ರಂದು ಬೆಳಗಿನ ಜಾವ 1:53 ಪ್ರಾರಂಭವಾಗುತ್ತದೆ. ಆಗಸ್ಟ್ 12ನೇ ತಾರೀಕು 2026ರ ರಾತ್ರಿ 11:06 ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಅಂದರೆ ಸಂಪೂರ್ಣವಾದಂತಹ ಅಮಾವಾಸ್ಯೆ ತಿಥಿ ಇದಾಗಿದ್ದು ಅದರ ಜೊತೆ ಸೂರ್ಯೋದಯವಾಗುವ ತಿಥಿ ಕೂಡ ನಮಗೆ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಈ ದಿನ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಥವಾ ಭೀಮನ ಅಮಾವಾಸ್ಯೆ ವ್ರತವನ್ನು ಆಗಸ್ಟ್ 12ನೇ ತಾರೀಕು ಬುಧವಾರವೇ ಆಚರಣೆ ಮಾಡಬೇಕಾಗುತ್ತದೆ. ಇವತ್ತಿನ ದಿನ ಪೂರ್ತಿಯಾಗಿ ಅಮಾವಾಸ್ಯೆ ತಿಥಿಯು ಇರುವುದರಿಂದ ನೀವು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು. ರಾಹುಕಾಲ ಒಂದನ್ನು ಬಿಟ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಅಥವಾ ಗೋಧೂಳಿ ಸಮಯದಲ್ಲಿ ಸಹ ಪೂಜೆಯನ್ನು ಮಾಡಬಹುದು. ಮುಖ್ಯವಾಗಿ ನೀವು ಗಮನಿಸಬೇಕಾದ ವಿಷಯವೆಂದರೆ ರಾಹುಕಾಲ ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಜ್ಯೋತಿರ್ಭೀಮೇಶ್ವರ ದಿನ ಭೀಮನ ಅಮಾವಾಸ್ಯೆ ದಿನ ಕೇವಲ ಪತಿಯ ಪಾದ ಪೂಜೆ ಮಾಡುವುದು ಮಾತ್ರವಲ್ಲದೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತದೆ. ಜೋಡಿ ದೀಪಗಳನ್ನು ಇಟ್ಟು ಆ ದೀಪದಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿ ಆ ದೀಪಗಳಲ್ಲೇ ಶಿವ ಹಾಗೂ ಪಾರ್ವತಿ ಎಂದು ಭಾವಿಸಿ ಶಿವ ಹಾಗೂ ಪಾರ್ವತಿಯನ್ನು ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು, ವ್ರತವನ್ನು ಮಾಡುವಂಥದ್ದು ಬಹಳನೇ ವಿಶೇಷ. ಜೊತೆಗೆ ನಿಮ್ಮ ಪತಿಗೆ ಪಾದಪೂಜೆ ಮಾಡಿ ಈ ವ್ರತವನ್ನು ಸಂಪೂರ್ಣಗೊಳಿಸಬೇಕು ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ದಿನ ಆಚರಿಸುವ ಭೀಮೇಶ್ವರ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಪೂಜಾ ವಿಧಾನವನ್ನು ಸರಳವಾಗಿ ಯಾವ ರೀತಿ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮದುವೆ ಆಗಿರುವ ಹೆಣ್ಣು ಮಕ್ಕಳು ತಮ್ಮ ಗಂಡನ ಆರೋಗ್ಯ ಅಭಿವೃದ್ಧಿಗೋಸ್ಕರ ಆಚರಣೆ ಮಾಡುತ್ತೇವೆ. ಮದುವೆಯಾಗದ ಹೆಣ್ಣು ಮಕ್ಕಳು ಅಥವಾ ಕನ್ಯೆಯರು ತಮಗೆ ಉತ್ತಮವಾದ ಸಕಲ ಗುಣ ಸಂಪನ್ನನಾದ ದೀರ್ಘಾಯುಷ್ಯಿಯಾಗಿರುವ ಯೋಗ್ಯ ಪತಿ ಪ್ರಾಪ್ತಿಗಾಗಿ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡುತ್ತೇವೆ. ಸ್ನೇಹಿತರೆ, ಈ ವರ್ಷ 2026ರಲ್ಲಿ ಆಗಸ್ಟ್ 12ನೇ ತಾರೀಕು ಬುಧವಾರ ದಿನವಾಗಿದೆ. ಈ ದಿನ ಆಷಾಢ ಮಾಸದ ಕೊನೆಯ ದಿನ ಅಮಾವಾಸ್ಯೆಯ ದಿನದಂದು ಬಂದಿದೆ. ಈ ದಿನದಂದು ಪುಷ್ಯ ನಕ್ಷತ್ರ ಕೂಡ ಇರುತ್ತದೆ.
ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಈ ದಿನ ಪೂಜೆ ಮಾಡಲು ತುಂಬ ಶುಭ ದಿನವಾಗಿದೆ. ಇಷ್ಟೊಂದು ಒಳ್ಳೆಯ ಯೋಗದಲ್ಲಿ ಬಂದಿರುವ ಭೀಮನ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪೂಜೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡಿ ನಿಮ್ಮ ಪತಿಯ ಉನ್ನತಿಗಾಗಿ ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ರಾಹುಕಾಲವೊಂದನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಭೀಮನ ಅಮಾವಾಸ್ಯೆ ಪೂಜೆ ಮಾಡಲು ಶುಭ ಸಮಯಗಳು. ಮೊದಲನೇ ಮುಹೂರ್ತ ಬೆಳಿಗ್ಗೆ 6:15 ಪ್ರಾರಂಭವಾಗಿ 9:30 ಅತ್ಯುತ್ತಮವಾದ ಶುಭ ಮುಹೂರ್ತವಾಗಿದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಎರಡನೇ ಮುಹೂರ್ತ ಬೆಳಿಗ್ಗೆ 9:30 11:30 ಸಮಯವಿರುತ್ತದೆ. ಇದು ಕೂಡ ಉತ್ತಮವಾದ ಸಮಯವಾಗಿದೆ. ಸಂಜೆ ಪ್ರದೋಷ ಕಾಲ 5:45 7:15 ತುಂಬ ಶುಭವಾದ ಸಮಯ ಇರುತ್ತದೆ. ಈ ಮೂರು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು. ಇವತ್ತು ಭೀಮನ ಅಮಾವಾಸ್ಯೆ ವ್ರತವನ್ನು ಹೆಣ್ಣು ಮಕ್ಕಳು ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತಿದ್ದೇನೆ ಸ್ನೇಹಿತರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಮಾಡುವಂಥದ್ದು. ಜೋಡಿ ಸ್ತಂಭ ದೀಪವನ್ನೇ ಶಿವ ಮತ್ತು ಪಾರ್ವತಿ ದೇವಿ ಎಂದು ಭಾವಿಸಿ ಮಾಡುವ ಪೂಜೆ ಇದು. ನಾವು ಮಾಡುವ ಪೂಜೆಯಲ್ಲಿ ಶಕ್ತಿಗೆ ಲೋಪವಿಲ್ಲದಂತೆ ಪೂಜೆಯನ್ನು ಮಾಡಬೇಕು. ಆಗ ಮಾತ್ರ ನಮಗೆ ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಪೂರ್ಣ ಫಲ ದೊರೆಯುತ್ತದೆ. ಹಾಗೆಯೇ ನಾವು ಮಾಡುವ ಪೂಜೆಯಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ ಇರಬೇಕು. ಆಗ ಮಾತ್ರ ನಾವು ಭಕ್ತಿಯಿಂದ ಮಾಡಿದ ಪೂಜೆಗೆ ಪೂರ್ಣ ಫಲ ಸಿದ್ಧಿಯಾಗುತ್ತದೆ. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಸ್ನೇಹಿತರೆ. ಭೀಮನ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಮನೆಯ ಬಾಗಿಲು, ಪೂಜಾ ಸ್ಥಳದಲ್ಲಿ ರಂಗೋಲಿ ಎಲ್ಲವನ್ನ ಬಿಟ್ಟು ಸಿದ್ಧ ಮಾಡಿಕೊಳ್ಳಬೇಕು. ಮಹಿಳೆಯರು ತಲೆಗೆ ಎಣ್ಣೆ ಮತ್ತು ಅರಿಶಿಣವನ್ನು ಹಚ್ಚಿಕೊಂಡು ಸ್ನಾನ ಮಾಡಿಕೊಳ್ಳಬೇಕು. ಮಂಗಳ ಸ್ನಾನವನ್ನು ಮಾಡಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಲು ನೀವು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಂಜೆಯ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅಥವಾ ಬೆಳಿಗ್ಗೆ ಬೇಗನೆ ಪೂಜೆಯನ್ನು ಮಾಡಬಹುದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ಉಪವಾಸ ಮಾಡಲೇಬೇಕೆಂದೇನಿಲ್ಲ. ಉಪವಾಸ ಎಂಬುವುದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಉಪವಾಸ ಇದ್ದು ಪೂಜೆ ಮಾಡುತ್ತೇವೆ ಎಂದರೆ ಖಂಡಿತವಾಗಿಯೂ ಮಾಡಬಹುದು. ಉಪವಾಸ ಇಲ್ಲದೆ ಕೂಡ ಪೂಜೆಯನ್ನು ಮಾಡಬಹುದು. ಮಂಗಳ ಸ್ನಾನ ಮಾಡಿದ ನಂತರ ಶುಚಿಯಾದ ಬಟ್ಟೆಯನ್ನು ತೊಟ್ಟು ದೇವರ ಮನೆಗೆ ಬಂದು ನಮ್ಮ ಕುಲದೇವರಿಗೆ ಮೊದಲು ಪೂಜೆಯನ್ನು ಮಾಡಿ ಮುಗಿಸಬೇಕು. ನಂತರ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲು ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೂಜಾ ಸಾಮಗ್ರಿಗಳನ್ನು ಮೊದಲೇ ತಯಾರಿ ಮಾಡಿಕೊಂಡು ಪೂಜೆಗೆ ಕುಳಿತುಕೊಳ್ಳಬೇಕು. ಪೂಜಾ ಸಾಮಗ್ರಿಗಳನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳುವುದರಿಂದ ಒಮ್ಮೆ ಪೂಜೆಗೆ ಕುಳಿತುಕೊಂಡ ಮೇಲೆ ಮತ್ತೆ ಮೇಲೆ ಏಳಬಾರದು. ಆದ್ದರಿಂದ ಮೊದಲೇ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇನ್ನು ಪೂಜೆಗೆ ಬೇಕಾದ ತಯಾರಿ. ಪೂಜೆ ಮಾಡಲು ಪೂಜೆಗೆ ಮುಖ್ಯವಾದ ವಸ್ತುಗಳು: ಪೂಜೆಗೆ ಒಂದು ಕಳಶದಲ್ಲಿ ನೀರು, ಸಂಕಲ್ಪಕ್ಕೆ ನೀರು, 2 ಕಂಬದೀಪಗಳು, ಗಂಧ, ಪುಷ್ಪ, ಗಣಪತಿಗೆ 21+2 ಗೆಜ್ಜೆ ವಸ್ತ್ರ, ಶಿವ ಪಾರ್ವತಿ ಫೋಟೋಗೆ ಗೆಜ್ಜೆ ವಸ್ತ್ರ ಹಾಗೂ ದೀಪಕ್ಕೆ ಗೆಜ್ಜೆ ವಸ್ತ್ರ ಮತ್ತು ಗಣಪತಿಗೆ ನೈವೇದ್ಯ, ಶಿವ ಪಾರ್ವತಿಗೆ ನೈವೇದ್ಯ, ಹಣ್ಣುಗಳ ನೈವೇದ್ಯ, 1 ತೆಂಗಿನಕಾಯಿ, ಧೂಪ, ದೀಪ, ಹಾರತಿ, ಎಲೆ, ಅಡಿಕೆ, ದಕ್ಷಿಣೆ, ಇನ್ನು ವ್ರತದ ದಾರ ಹಾಗೂ 2 ಕಂಕಣಗಳು, ದೀಪ. ಇದಿಷ್ಟು ಪೂಜಾ ಸಾಮಗ್ರಿಗಳು ಎಲ್ಲವೂ ಇರುತ್ತದೆ. ಆದ್ದರಿಂದ ಇದು ವಿಶೇಷವಾದ ಪೂಜೆ. ಆದುದರಿಂದ ಎಲ್ಲ ಸಾಮಗ್ರಿಗಳನ್ನು ಪೂಜೆಗೆ ಮೊದಲೇ ಜೋಡಿಸಿಕೊಂಡಿರಬೇಕು. ನಂತರ ದೇವರ ಮನೆಯಲ್ಲಿ ಒಂದು ಕಟ್ಟೆಯ ಮೇಲೆ ಗೋಮೂತ್ರ ಅಥವಾ ಅರಿಶಿಣದ ನೀರನ್ನು ಹಾಕಿ ಒರೆಸಿ ಸ್ವಚ್ಛಗೊಳಿಸಬೇಕು. ಹಾಗೆಯೇ ಒಂದು ಮಣೆಯನ್ನು ಆ ಕಟ್ಟೆಯ ಮೇಲೆ ಇಟ್ಟು ಮಣೆಯ ಮೇಲೆ ರಂಗೋಲಿಯನ್ನು ಬಿಡಬೇಕು. ಹಾಗೆಯೇ ಆ ಮಣೆಯ ಕೆಳಗೆ ಸುಂದರವಾದ ಹೂಬಳ್ಳಿ ರಂಗೋಲಿಯನ್ನು ಬಿಡಬೇಕು. ಆ ರಂಗೋಲಿ ಬಿಡಿಸಿದ ಮಣೆಯ ಮೇಲೆ ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ದರೆ ಇಟ್ಟುಕೊಳ್ಳಿ, ಇಲ್ಲದೆ ಹೋದರೆ ಪರವಾಗಿಲ್ಲ, ಇರಲೇಬೇಕೆಂಬ ಅಗತ್ಯ ಇಲ್ಲ. ಶಿವ ಪಾರ್ವತಿಯರ ಫೋಟೋ ಇರುವವರು ಇಡಬಹುದು. ಶಿವ ಪಾರ್ವತಿ ಫೋಟೋಗೆ ಗಂಧ ಚಂದನದಿಂದ ಅಲಂಕಾರ ಮಾಡಬೇಕು. ಈಶ್ವರನಿಗೆ ಬಿಳಿ ಗಂಧ ಹಾಗೂ ಪಾರ್ವತಿ ದೇವಿಗೆ ಕೆಂಪು ಗಂಧವನ್ನು ಹಚ್ಚಬೇಕು. ಶಿವ ಪಾರ್ವತಿಯರ ಫೋಟೋಗೆ 21
+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಬಿಳಿ ಹೂವಿನ ಮಲ್ಲಿಗೆಯನ್ನು ಏರಿಸಬೇಕು. ಎರಡೂ ಬದಿಯಲ್ಲಿ ಶುದ್ಧವಾದ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿಟ್ಟುಕೊಳ್ಳಬೇಕು. ಅಂದರೆ ಶಿವ ಪಾರ್ವತಿಯರ ಅಕ್ಕಪಕ್ಕದಲ್ಲಿ 2 ದೀಪಗಳನ್ನು ಹಚ್ಚಿಟ್ಟುಕೊಂಡಿರಬೇಕು. ನಂತರ ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 3 ಮುಟಕಿ ಅಕ್ಕಿಯನ್ನು ಹಾಕಿಕೊಂಡು ನಂತರ ಅದಕ್ಕೆ ಕೆಂಪು ಅಕ್ಷತೆಯನ್ನು ಹಾಕಬೇಕು. ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಗಣಪತಿ ಪೂಜೆ ಮಾಡಿದ ಮೇಲೆ ವರ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಭೂಲೋಕದಲ್ಲಿ ಗಣಪತಿ ಪೂಜೆ ಇಲ್ಲದೆ ಏನೂ ಕೂಡ ಸಾಧ್ಯವಿಲ್ಲ ಎಂದು ಹೇಳುತ್ತದೆ ನಮ್ಮ ಶಾಸ್ತ್ರ. ಈ ರೀತಿಯಾಗಿ ದೇವರ ಬಲಭಾಗದಲ್ಲಿ ಗಣಪತಿ ವಿಗ್ರಹ ಅಥವಾ ಗಣಪತಿ ವಿಗ್ರಹ ಇಲ್ಲವಾದರೆ ಒಂದು ಅಡಿಕೆ ಬೆಟ್ಟ ಇಟ್ಟರೂ ನಡೆಯುತ್ತದೆ. ಗಣಪತಿ ವಿಗ್ರಹವನ್ನು ಗಣಪತಿ ಪೂಜೆಗೆ ಇಟ್ಟುಕೊಳ್ಳಬೇಕು. ಮತ್ತೊಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಆ ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಳ್ಳಬೇಕು. ಆ ಅಕ್ಕಿಯ ಮೇಲೆ ಓಂ ಸ್ವಸ್ತಿಕ್ ಎಂಬ ಬೀಜಾಕ್ಷರಿ ಮಂತ್ರಗಳನ್ನು ಅರಿಶಿಣದ ಕೊಂಬಿನ ಸಹಾಯ ಅಥವಾ ನಿಮ್ಮ ಬೆರಳಿನ ಸಹಾಯದಿಂದ ಮಧ್ಯದ ತೋರು ಬೆರಳಿನಿಂದ ಬರೆಯಬೇಕು. ಬರೆದುಕೊಂಡು ಅನಂತರ ಅದಕ್ಕೆ ಕೆಂಪು ಅಕ್ಷತೆ, ಅರಿಶಿಣ, ಕುಂಕುಮವನ್ನು ಅರ್ಪಣೆ ಮಾಡಬೇಕು. ಆ ತಟ್ಟೆಯಲ್ಲಿ ಈಗ ಶಿವ ಪಾರ್ವತಿಯರ ರೂಪವಾದ 2 ಜ್ಯೋತಿಸ್ತಂಭ ದೀಪಗಳನ್ನು ಇಟ್ಟುಕೊಳ್ಳಬೇಕು. ಮೊದಲು ಬಲಭಾಗದಲ್ಲಿ ದೀಪವನ್ನು ಇಡಬೇಕು. ನಂತರ ಎಡಭಾಗದಲ್ಲಿ ದೀಪವನ್ನು ಸಮನಾಗಿ ಇಟ್ಟುಕೊಳ್ಳಬೇಕು. 2 ದೀಪಗಳನ್ನು ಸಮನಾಗಿ ಜೋಡಿಸಿಕೊಳ್ಳಬೇಕು. ನಂತರ 2 ದೀಪಗಳು ಸಮನಾಗಿರಬೇಕು. ಹಾಗೆಯೇ ಮುಖ್ಯವಾಗಿ 2 ದೀಪಗಳಲ್ಲಿ ಸಮನಾದ ಒಂದೇ ರೀತಿಯ ತುಪ್ಪ ಅಥವಾ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ದೀಪವನ್ನು ಪೂರ್ಣ ಇಡೀ ದಿವಸ ಶಾಂತವಾಗದ ರೀತಿ ನೋಡಿಕೊಳ್ಳಬೇಕು. ಈ ರೀತಿ ಅಕ್ಕಿಯ ಮೇಲೆ ದೀಪಗಳನ್ನು ಸ್ಥಾಪನೆ ಮಾಡಬೇಕು. ಈ ರೀತಿಯಾಗಿ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಕುಲದೇವರ ಸ್ಮರಣೆ ಮಾಡಿಕೊಂಡು ಜೊತೆಗೆ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಬೇಕು ಮತ್ತು ಗುರು ಹಿರಿಯರ ಸ್ಮರಣೆ ಮಾಡಿ ನಮ್ಮ ಅಂಗೈಯಲ್ಲಿ ಸ್ವಲ್ಪ ಅಕ್ಷತೆ, ಒಂದು ಅಡಿಕೆ ಬೆಟ್ಟ, ಒಂದು ನಾಣ್ಯ, ಒಂದು ಹೂವನ್ನು ಇಟ್ಟುಕೊಂಡು ಆ ದಿನದ ನಕ್ಷತ್ರ, ಶುಭಯೋಗ, ಶುಭ ತಿಥಿ, ವಾರ ಎಲ್ಲವನ್ನು ಹೇಳಿಕೊಂಡು ಜೊತೆಗೆ ನಮ್ಮ ರಾಶಿ, ನಕ್ಷತ್ರ, ಗೋತ್ರ, ಹೆಸರು ಮತ್ತು ನಮ್ಮ ಇಷ್ಟಾರ್ಥವನ್ನು ಹೇಳಿಕೊಳ್ಳಬೇಕು. ಜೊತೆಗೆ ಶಿವ ಹಾಗೂ ಪಾರ್ವತಿಯನ್ನು ನನ್ನ ಸೌಮಂಗಲ್ಯತನ ಶಾಶ್ವತವಾಗಿರಲಿ, ನನ್ನ ಗಂಡನ ಆಯಸ್ಸು ವೃದ್ಧಿಯಾಗಲಿ ಎಂದು ಜೋಡಿ ದೀಪಗಳನ್ನು ಅಂದರೆ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಸಂಕಲ್ಪ ಮಾಡಿ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಬಿಡಬೇಕು. ನಂತರ ಪೂಜೆಗೆ ಇಟ್ಟಿರುವ ಕಳಶಕ್ಕೆ ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ, ಹೂವು ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ಮೊದಲಿಗೆ ಗಣಪತಿ ಪೂಜೆ ಮಾಡಬೇಕು. ಗಣಪತಿಗೆ ಪೂಜೆ ಮಾಡಿದ ನಂತರ ಜೋಡಿ ದೀಪಗಳ ಪೂಜೆಯನ್ನು ಆರಂಭ ಮಾಡಿಕೊಳ್ಳಬೇಕು. ಈಗ ಪ್ರಥಮವಾಗಿ ಗಣಪತಿ ಪೂಜೆಯನ್ನು ಮಾಡಿಕೊಳ್ಳೋಣ. ಅಕ್ಕಿಯ ಮೇಲಿಟ್ಟಿರುವ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಆಹ್ವಾನ ಮಾಡಿ ಶುದ್ಧೋದಕ ಸ್ನಾನ ಮಾಡಿ ಪಂಚಾಮೃತ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಗಂಧವನ್ನು ಹಚ್ಚಿ ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಹಣ್ಣನ್ನು ಇಟ್ಟು 21 ಗರಿಕೆಯನ್ನು ಇಡುತ್ತಾ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿಕೊಳ್ಳುವಾಗ ನಾವು ಮಾಡುವ ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಎಂದು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಸರಳವಾದ ಮಂತ್ರಗಳಿಂದ ಹೇಳಿ ಗಣಪತಿ ಪೂಜೆಯನ್ನು ಮಾಡಿಕೊಳ್ಳಬೇಕು. ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ಗಣಪತಿಗೆ ಶ್ಲೋಕ: ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಸ್ತೋತ್ರ ಮತ್ತು ಮಂತ್ರಗಳನ್ನು ಹೇಳಿಕೊಂಡ ನಂತರ ಗಣೇಶ ದೇವರಿಗೆ ಧೂಪ ದೀಪವನ್ನು ಸಮರ್ಪಣೆ ಮಾಡಬೇಕು. ಹಣ್ಣು ತಾಂಬೂಲವನ್ನು ಸಮರ್ಪಣೆ ಮಾಡಿ ಧೂಪದಿಂದ ಪೂಜೆಯನ್ನು ಮಾಡಿಕೊಳ್ಳಬೇಕು. ಗಣಪತಿಗೆ ಕೊಬ್ಬರಿ ಮತ್ತು ಬೆಲ್ಲವನ್ನು ನೈವೇದ್ಯ ಸಮರ್ಪಣೆ ಮಾಡಬೇಕು. ಗಣಪತಿಗೆ ಧೂಪ ದೀಪ ನೈವೇದ್ಯ ಮಾಡಿದ ನಂತರ ಜೋಡಿ ದೀಪಗಳ ಪೂಜೆಯನ್ನು ಪ್ರಾರಂಭ ಮಾಡೋಣ. ಬಲಗೈಯಿಂದ ಈ 2 ದೀಪಗಳನ್ನು ಮುಟ್ಟಿ ಶಿವ ಪಾರ್ವತಿ ದೇವರ ಆಹ್ವಾನವನ್ನು ಮಾಡಿಕೊಳ್ಳಬೇಕು. ಆಹ್ವಾನ ಮಾಡಿ ಅಕ್ಷತೆ ಹಾಕಬೇಕು. ಸ್ತಂಭ ದೀಪಕ್ಕೆ ಒಂದು ಹೂವನ್ನು ತೆಗೆದುಕೊಂಡು ಕಳಶದ ನೀರಿನಿಂದ ಆ ಹೂವನ್ನು ಅದ್ದಿ ದೀಪದ ಕೆಳಗೆ ಸ್ನಾನಿಯಂ ಎಂದು ಆ ಹೂವನ್ನು ಅಲ್ಲೇ ಇಡಬೇಕು. ನಂತರ ಮತ್ತೊಂದು
ಹೂವನ್ನು ತೆಗೆದುಕೊಂಡು ಪಂಚಾಮೃತ ಸ್ನಾನವನ್ನು ಮಾಡಿಸಬೇಕು. ಮತ್ತೊಂದು ಹೂವಿನಿಂದ ಶುದ್ಧೋದಕ ಸ್ನಾನವನ್ನು ಮಾಡಿಸಬೇಕು. ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಇನ್ನು ದೀಪಸ್ತಂಭದ ಬಲಭಾಗದಲ್ಲಿ ಶಿವನಿಗೆ ಬಿಳಿ ಗಂಧ ಏರಿಸಬೇಕು. ಎಡಭಾಗದಲ್ಲಿ ಪಾರ್ವತಿ ದೇವಿಗೆ ಕೆಂಪು ಗಂಧವನ್ನು ಏರಿಸಬೇಕು. ಈ ಎರಡೂ ದೀಪಗಳನ್ನು ನಾವು ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ಎಂದು ಭಾವಿಸಿ ಪೂಜೆ ಮಾಡುವಂಥದ್ದು. ಹಾಗಾಗಿಯೇ ಈ ಎರಡೂ ದೀಪಗಳಿಗೆ ಎರಡೂ ಅರಿಶಿಣದ ಕೊನೆಯನ್ನು ಕಟ್ಟಬೇಕು. ಜೋಡಿ ದೀಪಕ್ಕೆ ಅರಿಶಿಣ, ಕುಂಕುಮವನ್ನು, ಅಕ್ಷತೆಯನ್ನು ಹಾಕಬೇಕು. ಹಾಗೆ ಹೂವು ಪತ್ರೆಯನ್ನು ಸಮರ್ಪಣೆ ಮಾಡಬೇಕು. ಜೊತೆಗೆ 5, 9, 10, 12 ಎಳೆಯ ದಾರವನ್ನು ಅರಿಶಿಣ ಮತ್ತು ಹಾಲಿನಿಂದ ಕಲಸಿ ವ್ರತದ ದಾರವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ವ್ರತದ ದಾರವನ್ನು ವಿಳ್ಯೆದೆಲೆಯ ಮೇಲೆ ಇಟ್ಟು ದೀಪದ ಕೆಳಗೆ ವ್ರತದ ಪೂಜೆ ಮಾಡುವ ಸ್ಥಳದಲ್ಲಿ ವ್ರತದ ದಾರಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಇಟ್ಟು ವ್ರತದ ದಾರಕ್ಕೆ ಪೂಜೆ ಮಾಡಿಕೊಳ್ಳಬೇಕು. ವ್ರತದ ದಾರವನ್ನು ಜ್ಯೋತಿರ್ಲಿಂಗಗಳ ಪ್ರತೀಕ ಗೌರಿ ದಾರವೆಂದು ಕರೆಯುತ್ತೇವೆ. ವಿವಾಹಿತ ಮಹಿಳೆಯರು ಶಿವ ಪಾರ್ವತಿ ಪೂಜೆಯ ನಂತರ ಪತಿಯ ಪಾದ ಪೂಜೆ ಮಾಡುವಾಗ ಅವರಿಗೆ ಈ ಗೌರಿ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು. ಅವಿವಾಹಿತೆಯರು ತಮ್ಮ ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಅವರ ಕೈಯಿಂದ ಈ ಕಂಕಣವನ್ನು ಕಟ್ಟಿಸಿಕೊಳ್ಳಬೇಕು. ನಂತರ ಜೋಡಿ ದೀಪವನ್ನು ಪೂಜೆ ಮಾಡಲು ಶುರು ಮಾಡೋಣ. ಜ್ಯೋತಿರ್ಸ್ತಂಭಗಳಿಗೆ ಧೂಪವನ್ನು ತೋರಿಸುತ್ತಾ ಶಿವ ಪಾರ್ವತಿಯನ್ನು ಬೇಡಿಕೊಳ್ಳುತ್ತಾ, ನನ್ನ ಸೌಮಂಗಲ್ಯತ್ವ ಶಾಶ್ವತವಾಗಿರಲಿ, ನನ್ನ ಗಂಡನ ಆಯಸ್ಸು ವೃದ್ಧಿಯಾಗಲಿ ಎಂದು ಜೋಡಿ ದೀಪಗಳನ್ನು ಅಂದರೆ ಶಿವ ಮತ್ತು ಪಾರ್ವತಿಯರ ಪ್ರಾರ್ಥನೆ ಮಾಡಿಕೊಂಡು ಧೂಪವನ್ನು ಸಲ್ಲಿಸಬೇಕು. ಅನಂತರ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡುವಾಗ ಶಿವ ಪಾರ್ವತಿಯರ ಅಷ್ಟೋತ್ತರವನ್ನು ಹೇಳಿಕೊಂಡು ಶಿವ ಮತ್ತು ಪಾರ್ವತಿಯರ ಅಷ್ಟೋತ್ತರ ನಾಮಗಳನ್ನು ಹೇಳಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಬಿಡಿ ಹೂವಿನಿಂದ ಅಥವಾ ಅಕ್ಷತೆಯಿಂದ ಅರ್ಚನೆ ಮಾಡಬಹುದು. ಅರ್ಚನೆ ಆದ ಮೇಲೆ ದೀಪ ಧೂಪವನ್ನು ತೋರಿಸಿ ಅನಂತರ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ಇಟ್ಟಿರುವ ಕಾಯನ್ನು ಹೊಡೆಯಬೇಕು. ಹಣ್ಣುಗಳ ತೊಟ್ಟನ್ನು ಮುರಿಯಬೇಕು. ತಾಂಬೂಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನೈವೇದ್ಯವನ್ನು ಮಾಡಬೇಕು. ಶಿವ ಪಾರ್ವತಿ ದೇವರ ನೈವೇದ್ಯಕ್ಕೆ ಮೊಸರನ್ನ, ಕರಿಕಡಬು, ಕೋಸಂಬರಿ, ಅಂಬಿಟ್ಟು, ಪಾಯಸ, ಕಡಲೆ, ಹುಸಲಿ ಇನ್ನು ಮುಂತಾದ ಸಿಹಿ ಎಲ್ಲವನ್ನು ನೈವೇದ್ಯ ಮಾಡಬಹುದು. ಏನೂ ನೈವೇದ್ಯ ಮಾಡಲು ಸಾಧ್ಯವಾಗದವರು ಹಣ್ಣು ಮತ್ತು ಹಾಲನ್ನು ಇಟ್ಟು ನೈವೇದ್ಯ ಮಾಡಬಹುದು. ಪೂಜೆ ಮಾಡುವಾಗ ಶಿವ ಪಾರ್ವತಿಗೆ ದೀಪ ಧೂಪ ಮಾಡಬೇಕು. ಪೂಜೆ ಮಾಡಬೇಕು. ಉಮಾಮಹೇಶ್ವರರಿಗೆ ಪೂಜೆಯನ್ನು ಮಾಡಬೇಕು. ಧೂಪ ದೀಪದ ನಂತರ ಧೂಪವನ್ನು ತೋರಿಸಿ ನಂತರ ಆರತಿಯನ್ನು ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಂಪೂರ್ಣಗೊಳಿಸಿದ ನಂತರ ನೀವು ನಿಮ್ಮ ಗಂಡನ ಪಾದಪೂಜೆ ಮಾಡಬೇಕು. ನೀವು ನಿಮ್ಮ ಗಂಡನ ಪಾದಪೂಜೆ ಮಾಡುವ ಸಂದರ್ಭದಲ್ಲಿ ನೀವು ನಿಮ್ಮ ಗಂಡನ ಕೈಯಲ್ಲಿ ಕಂಕಣವನ್ನು ಕಟ್ಟಿಸಿಕೊಳ್ಳಬೇಕು ಹಾಗೂ ನೀವು ಅವರಿಗೆ ಕಂಕಣವನ್ನು ಕಟ್ಟಬೇಕು. ಅನಂತರ ಅವರಿಗೆ ನೀವು ಪಾದಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ವ್ರತವನ್ನು ಸಂಪೂರ್ಣಗೊಳಿಸಿದ ನಂತರ ನೀವು ನಿಮ್ಮ ಗಂಡನ ಪಾದಪೂಜೆಯನ್ನು ಮಾಡಬಹುದು. ಪೂಜೆ ಆದ ಮೇಲೆ ಗಂಡನ ಕಾಲು ತೊಳೆದು ಪಾದಪೂಜೆ ಮಾಡಬೇಕು. ಸಿಹಿಯನ್ನು ತಿನ್ನಿಸಿ ಊಟಕ್ಕೆ ಬಡಿಸಬೇಕು. ಗಂಡನ ಪಾದಪೂಜೆ ಭೀಮನ ಅಮಾವಾಸ್ಯೆಯ ದಿನ ವಿಶೇಷವಾದದ್ದು. ಅವರ ಆಯುಷ್ಯ ಅಭಿವೃದ್ಧಿಗೋಸ್ಕರ ಹೆಣ್ಣು ಮಕ್ಕಳು ಈ ವಿಶೇಷವಾದ ಪೂಜೆಯನ್ನು ಮಾಡುವುದು. ಗಂಡ ನಮಗೆ ಅನಂತ ಫಲವನ್ನು ಕೊಡುವವರು. ವಿಶೇಷವಾಗಿ ಅವರಿಗೆ ಪಾದಪೂಜೆ ಮಾಡಿದರೆ ಅವರ ಆಯುಷ್ಯ ಕೂಡ ಹೆಚ್ಚಾಗುತ್ತದೆ. ನಮಗೆ ಸೌಭಾಗ್ಯತ್ವವೂ ಹೆಚ್ಚಾಗುತ್ತದೆ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಪತಿಯ ಪಾದಪೂಜೆ ಮುಗಿಸಿದ ನಂತರ ಸಂಜೆಯ ಸಮಯದಲ್ಲಿ ನೀವು ವಿಸರ್ಜನೆ ಮಾಡುವ ಮುಂಚೆ ಕೆಂಪು ನೀರಿನ ಆರತಿಯನ್ನು ಮಾಡಿ ವಿಸರ್ಜನೆ ಮಾಡಬೇಕು. ಈ ರೀತಿ ಸಂಪ್ರದಾಯದಿಂದ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿದರೆ ನೀವು ಪೂರ್ಣ ಪ್ರಮಾಣದ ಫಲವನ್ನು ಪಡೆಯಬಹುದು. ಈ ಪೂಜೆಯ ಹಿನ್ನೆಲೆಯ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಆ ಕಥೆಯ ಮೂಲಕ ನಮಗೆ ಈ ಪೂಜೆಯ ವಿಶೇಷತೆ ತಿಳಿಯುತ್ತದೆ. ಈ ಕಥೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ 2026ರಲ್ಲಿ ಯಾವ ದಿನ ಬಂದಿದೆ, ಯಾವಾಗ ಆಚರಣೆ ಮಾಡಬೇಕು, ಪೂಜಾ ವಿಧಾನವೇಗೆ, ಸರಳವಾದ ಪೂಜೆಯನ್ನು ಹೇಗೆ ಮಾಡಿಕೊಳ್ಳಬೇಕು, ಪತಿಯ ಆಯುಷ್ಯ ಅಭಿವೃದ್ಧಿಗೋಸ್ಕರ ಮಾಡುವ ಈ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ಮಹತ್ವವೇನು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ,
ಪೂಜೆ ಮಾಡಲು ಶುಭ ಮುಹೂರ್ತಗಳು ಯಾವುವು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.